ರಾಯಭಾಗ ಪಟ್ಟಣದ ಮಹದೇವ ಮಂಗಳ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಸ್ಪರ್ಧಿಸಿರಲಿ ಅವರ ಗೆಲುವಿಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಮಂಗಳವಾರ ಪಟ್ಟಣ ಮಹದೇವ ಮಂಗಳ ಸಭಾಭವನದಲ್ಲಿ ಕೈಗೊಂಡಿದ್ದ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳ ಬಗ್ಗೆ ಪ್ರತಿ ಮನೆಗಳಿಗೆ ಹೋಗಿ ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮನವೊಲಿಸಬೇಕೆಂದರು. ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರವಿದ್ದಾಗ ಯಾವುದೇ ನೀರಾವರಿ ಯೋಜನೆ ಸೇರಿದಂತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜಾರಿಗೆ ಬಂದಿರುವುದಿಲ್ಲ. ಚುನಾವಣೆ ಬಂದರೆ ಬಿಜೆಪಿ ಪಕ್ಷದವರು ಧರ್ಮ, ಜಾತಿ, ಪಾಕಿಸ್ತಾನ, ಹಿಂದುತ್ವ, ಸಂವಿಧಾನ ಬದಲಾವಣೆ, ರಾಮ ಮಂದಿರ ಹೆಸರಿನಲ್ಲಿ ಮತ ಕೇಳುತ್ತಾರೆ. ಕಳೆದ 10 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲು ಅವರಿಗೆ ಸಾಧ್ಯವಾಗಿಲ್ಲ. ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ವಿದೇಶದಿಂದ ಕಪ್ಪು ಹಣ ತರುವುದರ ಬಗ್ಗೆ ಮಾತನಾಡುವುದಿಲ್ಲವೆಂದು ಟೀಕಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಶಿಕ್ಷಣ ಸಂಸ್ಥೆಗಳು, ಡ್ಯಾಂಗಳು, ಆಸ್ಪತ್ರೆಗಳು ನಿರ್ಮಾಣಗೊಂಡಿವೆ. ಉದ್ಯೋಗ ಸೃಷ್ಟಿ, ಔದ್ಯೋಗೀಕರಣಗೊಂಡಿದ್ದು ನಮ್ಮ ಸಮಯದಲ್ಲಿ ಎಂದರು. ಹಾಲಿ ಚಿಕ್ಕೋಡಿ ಸಂಸದರು ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಬಿಡಿಸಿಕೊಂಡು ಬರುವ ಕೆಲಸ ಮಾಡಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಎಸಿಯಲ್ಲಿ ಕುಳಿತು ಅಧಿಕಾರ ನಡೆಸುವವರಿಗೆ ಬಡವರ ಕಷ್ಟ, ನೀರಿನ ಸಮಸ್ಯೆ ತಿಳಿಯುವುದಿಲ್ಲ. ಮಳೆ, ಗಾಳಿ, ಬಿಸಿಲನ್ನು ಲೆಕ್ಕಿಸದೆ ಜನರ ನಡುವೆ ಸದಾ ಓಡಾಡುವವರಿಗೆ ಮಾತ್ರ ಎಲ್ಲ ಸಮಸ್ಯೆಗಳ ಅರಿವು ಇರುತ್ತದೆ ಎಂದರು. ಕೇಂದ್ರ ಸರ್ಕಾರದ 10 ವರ್ಷಗಳ ವೈಫಲ್ಯಗಳನ್ನು ಜನರಿಗೆ ತಿಳಿಸಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಜಾರಿ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಬೇಕೆಂದರು. ರಾಯಬಾಗ ಮತಕ್ಷೇತ್ರಕ್ಕೆ ರಾಹುಲ್ ಜಾರಕಿಹೊಳಿ ಅವರನ್ನು ಪಕ್ಷದ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ ಎಂದರು. ಪಟ್ಟಣದ ನಿವಾಸಿಗಳಿಗೆ ನೀರು ಪೂರೈಸುವ ಹುಳಿಯಾಳ ಕೆರೆ ಬತ್ತಿ ಹೋಗಿ ಪಟ್ಟಣದ ಜನರಿಗೆ ನೀರಿನ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಹಿಡ್ಕಲ್ ಜಲಾಶಯದಿಂದ ಪೊಲೀಸ್ ಬಂದೋಬಸ್ತ್ನಿಂದ ಹುಳಿಯಾಳ ಕೆರೆಗೆ ನೀರು ತುಂಬಿಸಬೇಕೆಂದು ಒತ್ತಾಯಿಸಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಂಗಳವಾರ ಕರವೇ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ, ಮಾಜಿ ಸಚಿವ ವೀರಕುಮಾರ್ ಪಾಟೀಲ, ಮಾಜಿ ಶಾಸಕರಾದ ಎಸ್ಬಿ ಘಾಟಗಿ, ಕಾಕಾ ಸಾಹೇಬ ಪಾಟೀಲ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಬಿಎಲ್ಒ 2 ಉಸ್ತುವಾರಿ ಸುಂದರ ಬಂಗಾರೇಶ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೊಹಿತೆ ಮತ್ತು ದಯಾನಂದ್ ಪಾಟೀಲ, ಮುಖಂಡರಾದ ಅರ್ಜುನ್ ನಾಯ್ಕವಾಡಿ, ಸಂಜೀವ್ ಕುಮಾರ್ ಬಾಣೆಸರಕಾರ, ಅಪ್ಪ ಸಾಬ್ ಕುಲಗುಡೆ, ಸಿದ್ದು ಬಂಡಗರ, ದಿಲೀಪ್ ಜಮಾದಾರ, ನಾಮದೇವ ಕಾಂಬ್ಳೆ ಹಾಗೂ ಅಬ್ದುಲ್ ಸತ್ತಾರ ಮುಲ್ಲಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಇವತ್ತು ಇರುವಂಥ ಸಭೆಯಲ್ಲಿ ಬರ್ತಿರುವಂಥ ಮಾಜಿ ಶಾಸಕರು ಹಿರಿಯರಾದ ಶ್ಯಾಮಗಾರ್ತಿ ಅವರು, ಕುರ್ಚಿ ಶಾಸಕರಾದ ತಮ್ಮಣ್ಣರಾವ್ ಅವರೇ, ವೀರಕುಮಾರ್ ಪಾಟೀಲ್ ಅವರೇ, ಡಾಕ್ಟರ್ ಪಾಟೀಲ್ ಅವರೇ, ದಯಾನಂದ ಪಾಟೀಲ್ ಅವರೇ, ಸಂಗಮೇಶ್ ಅವರೇ, ಅರ್ಜುನ್ ಅವರೇ, ರಾಹುಲ್ ಅವರೇ, ಮಹಾವೀರ ಮೊಹಿತೆ ಅವರೇ, ಇನ್ನುಳಿದ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ವಿಶೇಷವಾಗಿ ಕಾರ್ಯಕ್ರಮ ಭಾಗದ ಎಲ್ಲ ಆತ್ಮೀಯ ವರ್ಗಗಳೇ ಮಾತನಾಡಿದ್ದಾರೆ. ಇವತ್ತು ಸಭೆಯ ಉದ್ದೇಶ ಬರುವಂಥ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಮುಂಚಿತವಾಗಿ ನಿಮ್ಮೆಲ್ಲರ ಅಭಿಪ್ರಾಯ ಪಡಿಬೇಕು, ನಿಮ್ಮೆಲ್ಲರ ಸಲಹೆ ಪಡಲಿಕ್ಕೆ ಸಲಹೆ ಕೊಡುವಂಥ ಅಭ್ಯರ್ಥಿ ಹೆಸರನ್ನು ಹೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಸಭೆಯನ್ನು
ಸೇರಿದ್ವಿ. ಅದ್ರ ಜೊತೆಗೆ BLAಗಳು, ಯಾಕೆ ನಿಮ್ಮೆಲ್ಲ ಹೆಚ್ಚು ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಭಾಳ ಮುಖ್ಯ. ಅದಕ್ಕೆ ಇವತ್ತು ದಯಾನಂದ ಅವರು, ಗಂಗಾಧರೇಶ್ವರ ಅವರು ನಿಮಗೆ ತರಬೇತಿ ಕೊಡುವಂಥ ಇನ್ನೊಂದು ಭಾಗ. ಹೀಗಾಗಿ ಬರುವಂಥ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರೇ ಆದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆ ಆಗುತ್ತೆ ನಮ್ಮ ಆಶಯ. ಅದಕ್ಕಾಗಿ ಮುಂಚಿತವಾಗಿ ನಿಮ್ಮೆಲ್ಲ ಯಾರೇ ಆಗಲಿ ಈ ದೇಶದ ಸಮಾಜದ ಈ ದೇಶದ ವಿದ್ಯೆ 50 ವರ್ಷಗಳಲ್ಲಿ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಯಾವಾಗ ಕಾಂಗ್ರೆಸ್ ಕೇಂದ್ರದಲ್ಲಿ ರಾಜ್ಯದಲ್ಲಿದ್ದಾಗ ಬಡವರ, ವಿಶೇಷವಾಗಿ ತಮ್ಮೆಲ್ಲರ ಹಿತರಕ್ಷಣೆ ಮಾಡುವಂಥ ಕೆಲಸ ಮಾಡಿದೆ. ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ಆಸ್ಪತ್ರೆಗಳಿರ್ಬೋದು, ಯೂನಿವರ್ಸಿಟಿ ಇರ್ಬೋದು, IIT ಇರ್ಬೋದು, ರೈಲ್ ಇರ್ಬೋದು, ವಿಮಾನಯಾನ ಇರ್ಬೋದು, ವಿಮಾನಗಳಿರ್ಬೋದು, ಇದೆಲ್ಲ ಆಗಿದ್ದು ಯಾರ ಕಾಲದಲ್ಲಿ ಕಾಂಗ್ರೆಸ್ಸಿನ ಕಾಲದಲ್ಲಿ. ಇದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. 10 ವರ್ಷಗಳಲ್ಲಿ ಮೋದಿಯವರ BJP ಸರ್ಕಾರ ಸಾಕಷ್ಟು ಹೇಳಿದೆ. ಸಾಕಷ್ಟು ಜನ ಅದು ಹಿಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹಿಡಲಿಕ್ಕೆ ಜಾಗ ಸಿಗೋಲ್ಲ, ಎಲ್ಲ ಹೋಗಿರ್ತಾರೆ ಅಂತ ಹೇಳಿದ್ರು. ಮಾಡಿದ್ದೆ ಯಾವುದೇ ಕೂಡ BJPಯಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಕೂಡ ಸಾಧ್ಯ ಆಗಿದೆ. ನಾವೇ ಮಾಡಿದ್ವು. 13ರಲ್ಲಿ ಚುನಾವಣಾ ಸರ್ಕಾರ ಒಳ್ಳೆ ಕೆಲಸ ಮಾಡಿತು. ಮತ್ತೆ 23ರಲ್ಲಿ ಮತ್ತೆ ಒಳ್ಳೆ ಕೆಲಸ ಮಾಡಿತು. ಇದೇ ಮತ್ತೆ BJP ಸರ್ಕಾರ ಇತ್ತು. ಕೃಷಿ ಹೊಂಡ ಸ್ಥಗಿತ ಆಯಿತು, ಕೆರೆ ತುಂಬುವ ಯೋಜನೆ ಸ್ಥಗಿತ ಆಯಿತು, ಯಾವುದೇ ಹೊಸ ನೀರಾವರಿ ಯೋಜನೆ ಇಲ್ಲ, ಯಾವುದೇ ಉತ್ತಮವಾದ ರಸ್ತೆಗಳಿಲ್ಲ. ಮೂರಾರ್ಜಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ ಎಲ್ಲ ಸ್ಥಗಿತ ಆಯಿತು. ಶಿಕ್ಷಣಕ್ಕೆ ಕೊಡುವಂಥ ಪ್ರೋತ್ಸಾಹನ ಎಲ್ಲ ಸ್ಥಗಿತ ಆಯಿತು. ಹಿಂದೆ 4 ವರ್ಷ ಹೋಗಿ ಈಗ ಮತ್ತೆ ನಾವು ಪ್ರಾರಂಭ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಹಳೆಯ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ವಿ. ಹಿಂದೆ ನಾವಿದ್ದಾಗ ಕೆರೆ ತುಂಬಿ ಯೋಜನೆ ನಾಟಕ ನಡೀತಾ ಇದೆ, ಇನ್ನೂ ಮುಗಿದಿಲ್ಲ. ಮೊನ್ನೆ KDP ಮೀಟಿಂಗ್ನಲ್ಲಿ ನಾವು ಹೇಳಿದ್ದೇವೆ, ಒಂದು 3 ತಿಂಗಳಲ್ಲಿ ಪ್ರಾರಂಭ ಮಾಡ್ಕೊಂತ ಹೇಳಿದ್ದೇವೆ. ಸೊ ಹಿಂದಿನ ಸರ್ಕಾರ ಯಾವತ್ತೂ ಕೂಡ ಆಸಕ್ತಿ ಇಲ್ಲ ಅವರಿಗೆ. ಅವರು ಕೇವಲ ಧರ್ಮ, ರಾಮ ಮಂದಿರ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಮಾಲ್ಡೀವ್ಸ್ ಇದನ್ನೇ ಹೇಳೋದು. ಉದ್ಯೋಗಗಳ ಬಗ್ಗೆ ಹೇಳಿ ಅವಕಾಶ ಇಲ್ಲ ಅವ್ರಿಗೆ. ಏನಾದ್ರು ಯಾವ್ದಾದ್ರು ಹೊಸ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಕಟ್ಟಿದ್ರೆ ಅದು ಹೇಳಿ ಅವಕಾಶ ಇಲ್ಲ. ಏನು ಹೇಳಿದ್ರು ಜಗಳ ಅಂತ ಕೆಲಸ ಬಗ್ಗೆ. ನಾವೆಲ್ಲ ಸಹೋದರತೆಯಿಂದ ಒಂದು ಜಗಳ ಆಗ್ತದೆ ಅನಾವಶ್ಯಕ. ಸೊ ಅದಕ್ಕಾಗಿ ಈ ಸಾರಿ ನಾವು ಗೆಲ್ಲಲಿಕ್ಕೆ ಚಿಕ್ಕೋಡಿಗೆ ಎಲ್ಲರಿಗೂ ಅವಕಾಶ ಇದೆ. ಆ ಗೆಲ್ಲಲಿಕ್ಕೆ ನಿಮ್ಮ BLAಗಳ ಪಾತ್ರ ಭಾಳ. ವರದಿ ಮಣಿಕಂಠ ನಾವಿ, KTV ನ್ಯೂಸ್, ರಾಯಭಾಗ.